ಬೇಸಿಗೆಯ ಉಷ್ಣತೆ ಜಾಸ್ತಿ ಆಗ್ತಾಯಿದೆ. ಕುಡಿಯುವ ನೀರಿನ ನಿರ್ವಹಣೆ ಒಂದು ಅತ್ಯಂತ ಮಹತ್ವದ ಕೆಲಸ. ಆ ನಿರ್ವಹಣೆ ಕುರಿತು ನಿನ್ನೆ ಸಚಿವ ಸಂಪುಟದಲ್ಲಿ ವಿವರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದೇವೆ. ಕುಡಿಯುವ ನೀರಿನ ಬಿಡುಗಡೆ ಮಾಡೋದಕ್ಕಾಗಿ ಮುಖ್ಯ ಜಲಾಶಯಗಳಿಂದ ಯಾವಾಗ ಎಷ್ಟೆಷ್ಟು ಎಲ್ಲೆಲ್ಲಿ ಬಿಡುಗಡೆ ಮಾಡಬೇಕು ಏನೋ ಅನ್ನೋದ್ರ ಬಗ್ಗೆ ಹಾಗೂ ಸಮರ್ಪಕವಾಗಿ ಕುಡಿಯುವ ನೀರಿನ ನಿರ್ವಹಣೆ ಆಗೋದರ ಸಲುವಾಗಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಈಗಾಗಲೇ ಆ ಸಮಿತಿ ರಚನೆ ಮಾಡೋದಕ್ಕೆ ನಿರ್ಣಯಿಸಿ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಮುಖ್ಯ ಕಾರ್ಯದರ್ಶಿಗಳು ಇನ್ನೊಂದು ಒಂದು ವಾರದೊಳಗಾಗಿ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನಗಳನ್ನು ನೀಡಲಿದ್ದಾರೆ. ನಾಗಮೋಹನ್ ದಾಸ್ ವರದಿ ಕ್ಯಾಬಿನೆಟ್ಗೆ ನಿನ್ನೆ ಬಂದಿತ್ತು. ನಾಗಮೋಹನ್ ದಾಸರ ಶಿಫಾರಸುಗಳನ್ನು ಒಪ್ಪಿದ್ದೇವೆ. ನಾಗಮೋಹನ್ ದಾಸ್ ಸಮಿತಿಯ ಅವಧಿಯನ್ನು ಸಹಿತ 60 ದಿವಸಗಳವರೆಗೆ ವಿಸ್ತಾರ ಮಾಡಿದ್ದೇವೆ. ಅದರ ಜೊತೆಗೇ ನಾಗಮೋಹನ್ ದಾಸರವರು ಹೇಳಿದ ಹಾಗೆಯೇ 30-40 ದಿವಸಗಳಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ಬೋದು ಅಂಥೇಳಿ ಅವರ ಅಭಿಪ್ರಾಯ ಆಗಿದೆ. ಆ ಹಿನ್ನೆಲೆಯೊಳಗೆ ಆ ಕಾರ್ಯವನ್ನು ಸಹಿತ ತೀವ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯ ತೆಗೆದುಕೊಳ್ಳಿ, ನಮ್ಮ ರಾಜ್ಯ ಇನ್ನೂ 5 ರೂಪಾಯಿ ಕಡಿಮೆನೇ ಇದೆ. ದೇಶದ ಯಾವುದೇ ರಾಜ್ಯ ತೆಗೆದುಕೊಳ್ಳಿ, ನಮ್ಮ ರಾಜ್ಯ 5 ರೂಪಾಯಿ ಇನ್ನೂ 5 ರೂಪಾಯಿ ಕಡಿಮೆ ಇದೆ. ಕೆಲವಂತೂ 60-70 ಗಡಿ ದಾಟಿದ್ದಾವೆ. ಆದರೆ ನಾವು ರೈತರನ್ನು ಗಮನಿಸಬೇಕಾಗ್ತದೆ. ರೈತರ ಬೇಡಿಕೆ, ರೈತರ ಒತ್ತಾಯವನ್ನು ಸಹಿತ ಗಮನದಲ್ಲಿಟ್ಟುಕೊಂಡು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಏರಿಕೆಯಿಂದ ಈಗ ಹಾಲಿನ ದರವನ್ನು 4 ರೂಪಾಯಿಯನ್ನು ಮಾಡಲಾಗಿದೆ. ರೈತರ ಬೇಡಿಕೆ ಆಗಿತ್ತಲ್ಲ, ರೈತರ ಒತ್ತಾಯ ಆಗಿತ್ತು, ಬೇಡಿಕೆ ಆಗಿತ್ತು. 4 ರೂಪಾಯಿನೂ ರೈತರಿಗೂ. ಆಲ್ 4 rupees ವಿಲ್ ಗೋ ಟು ಫಾರ್ಮರ್ಸ್. ಕರೆಂಟ್ ದರ ಅನಿವಾರ್ಯವಾಗಿತ್ತಲ್ಲ, ಎಷ್ಟು ದಿನ ಆಗಿತ್ತು ಹೇಳಿ ನಾವು ಏರಿಸಿಲ್ಲ. ಅನಿವಾರ್ಯ ಕಾರಣದಿಂದ ದರ ಏರಿಕೆ ಆಗಿದೆ. ಈ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ ಗಮನದಲ್ಲಿಟ್ಟುಕೊಂಡು ಕರೆಂಟ್ ದರ ಏರಿಸಿದ್ದೇವೆ. ಉಚಿತನೂ ಕೊಡ್ತೀವಲ್ಲ, ಬಡವರಿಗೆ ಉಚಿತ ಕೊಡ್ತೀವಿ. ಸ್ಥಿತಿವಂತರಿಗೆ, ಉಳ್ಳವರಿಗೆ ಸ್ವಲ್ಪ ಚಾರ್ಜ್ ಮಾಡ್ತೀವಿ. ಸರಿ, ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ವಾ ಅಂತ? ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ. 25 ಕೋಟಿ ನೀವೇ ಟ್ಯಾಕ್ಸಲ್ಲಿ ಕೊಡಿದಂತ ರಾಜ್ಯ ಸರ್ಕಾರ ಪತ್ರ ಬರೆದಿದೆ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ. ಇಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಸಂಬಳ ಕೊಡೋಕ್ಕೆ ರೊಕ್ಕಿಲ್ಲ, ಇದು ಈ BJPಯ ಮಾತುಗಳಿದಾವಲ್ಲ, ಆ ರಾಜಕೀಯ ಮಾತುಗಳು. ಸಂಬಳ ಕೊಡೋಕ್ಕೆ ಇಲ್ಲಿ ಮುನ್ಸಿಪಾಲ್ಟಿ ರೊಕ್ಕಿಲ್ಲ, ಸರ್ಕಾರದ ರೊಕ್ಕಿಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲಲ್ಲ ಸರ್, ಕೇಳಿ, ಮುನ್ಸಿಪಾಲ್ಟಿಗೆ ಏನವರು ಅನುದಾನ ಕೊಡಬೇಕು ಅವನ್ನೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಸಂಬಳ ಯಾಕಾಗಿಲ್ಲ ಏನು ನನ್ನ ಹತ್ರದ ಸದ್ಯ ಮಾಹಿತಿ ಇಲ್ಲ. ಸರ್, ಈಗ ಅಲ್ಪಸಂಖ್ಯಾತರ ಮೀಸಲಾತಿ ಕೊಟ್ಟಿದ್ದನ್ನು ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕರು ಚಾಲೆಂಜ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್
ನಾಯಕರು ಬೆಂಬಲ ಕೊಡಲಿಕ್ಕೆ ಮೀಸಲಾತಿನೇ ಕಾನೂನು ಬಾಹಿರ ಅಸಾಂವಿಧಾನಿಕವಾಗಿ ಅಲ್ಲ, ಇವರು ಯೋಗಿ ಆದಿತ್ಯನಿರಲಿ, ಬಿ ಜೆ ಪಿ ಯಾವುದೇ ನಾಯಕ ಆಗಲಿ, ಇವರು ಸುಪ್ರೀಂ ಕೋರ್ಟ್ಗೆ ಏನು ಅಫಿಡವಿಟ್ ಕೊಟ್ಟರು, ಚುನಾವಣೆಯ ಪೂರ್ವದೊಳಗೆ ಮುಸಲ್ಮಾನರಿಗೆ ಏನು ಮೀಸಲಾತಿತ್ತು ಅದನ್ನು ಹೇಗಿತ್ತು ಹಾಗೇ ಮುಂದುವರಿಸ್ತೇವೆ ಅಂಥೇಳಿ ಬಿ ಜೆ ಪಿ ಸರ್ಕಾರದವರ ಅಫಿಡವಿಟ್ ಕೊಟ್ಟರಲ್ಲ, ಇದು ಒಂದು. ಎರಡನೇದು, ಮುಸಲ್ಮಾನರಿಗೆ ಮೀಸಲಾತಿ 15(4)16(4) ಪ್ರಕಾರ ಅದು ಅಡ್ಮಿಷನ್ಸ್ ಶಿಕ್ಷಣ ಹಾಗೂ ಉದ್ಯೋಗದೊಳಗೆ ಮುಸಲ್ಮಾನರಿಗೆ ಇರೋದಕ್ಕೆ ಎಷ್ಟು ವರ್ಷ ಆಯ್ತದು. ಆಮೇಲೆ 1994ರಿಂದ ಈ ಮೀಸಲಾತಿ ಕೊಟ್ಟಿಲ್ವಾ. ಚಿನ್ನಪ್ಪ ರೆಡ್ಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು, ಸಂವಿಧಾನವನ್ನು ಅತ್ಯಂತ ದೊಡ್ಡ ಸ್ಥಿತಿಯೊಳಗೆ ಅಧ್ಯಯನ ಮಾಡಿದವರು, ಈ ಮೀಸಲಾತಿಯನ್ನು ಕೊಡೋದಕ್ಕೆ ಶಿಫಾರಸು ಮಾಡಲಿಲ್ವಾ. ಆದ್ದರಿಂದ ಇದನ್ನು ರಾಜಕೀಯ ವಿಷಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಏನು ಯಾವ ನಿಲುವನ್ನು ಮೊದಲಿನಿಂದ ತಾಳಿದೆ ಅದೇ ನಿಲುವನ್ನು ನಾವು ಮುಂದುವರಿಸಿದ್ದೇವೆ ಹೊರತು ಮತ್ತೊಂದೇನು ಹೊಸದು ಇದರೊಳಗೆ ಮಾಡಿಲ್ಲ. ಸರ್, ಹನಿ ಟ್ರ್ಯಾಪ್ ವಿಚಾರವಾಗಿ ಸರ್ಕಾರದ ಬಗ್ಗೆ ಬಹಳ ಅಸಮಾಧಾನ ಇದೆ, ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಜನ. ಏನು ಸರ್ ಇದು ಹನಿ ಟ್ರ್ಯಾಪ್? ನನಗೆ ಗೊತ್ತಿಲ್ಲಪ್ಪ, ನೀವು ಬರೀತಿರಲ್ಲ, ನೀವು ಬರೆದಿದ್ದನ್ನು ಓದ್ತೀವಿ, ನೀವು ಹೇಳಿದ್ದನ್ನು ಕೇಳ್ತೀವಿ. ಸರ್ಕಾರ ಸೀರಿಯಸ್ ಹೋಗಿದೆ ಈ ಪ್ರಕರಣ. ಕಾನೂನು ಬಾಹಿರವಾಗಿರ್ತಕ್ಕಂಥ ಯಾವುದೇ ಪ್ರಕರಣಗಳಿರಲಿ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತದೆ. ಥ್ಯಾಂಕ್ ಯು. ಅದು ಬಿ ಜೆ ಪಿಗೆ ಸಂಬಂಧ ಅದು ನಮ್ಮ KPCC ಅಧ್ಯಕ್ಷರು ಕೇಳಿ. ಸರ್, ಇನ್ನೊಂದು ಸರಿ ಸಂವಿಧಾನದ ಬದಲಾವಣೆ ವಿಚಾರ ಸಾಕಷ್ಟು ವಿರೋಧ ಮಾಡಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆದವು. ಬಟ್ ತಮ್ಮ DCM ಅವರು ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದ್ದರೆ ಮಾಡ್ತೀವಿ. ನೋಡ್ರಿ, ನೀವು ಅವ್ರ ಇಂಟರ್ವ್ಯೂ ನೋಡಿರಿ ಅಂತ ತಿಳ್ಕೊತೇನೆ ನಾನು. ಏನಕ್ಕೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರ? ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಆಮೇಲೆ ಅದನ್ನು ಅವರು ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಕಟಿಬದ್ಧರಾದವರು. ನಮ್ಮ ಮ್ಯಾನಿಫೆಸ್ಟೋದೊಳಗೆ ಹೇಳಿವಿ, ನಮ್ಮ ಬದ್ಧತೆಯನ್ನು ವ್ಯಕ್ತ ಮಾಡಿದ್ದೀವಿ. ನಮ್ಮ ಕ್ರಮಗಳು ಏನಿವೆ ಆ ಕ್ರಮಗಳು ಆ ರೀತಿಯಾಗಿರ್ತಕ್ಕಂಥ ವಾತಾವರಣಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು.